ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ 12 ಜ್ಯೋತಿರ್ಲಿಂಗಕ್ಕೆ ಹೋಗೋಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ನಮ್ಮ ಊರೊಳಗೆ ಇದ್ದಲ್ಲೇ 12 ಶಿವನ ದೇವಸ್ಥಾನಕ್ಕೆ ಇವತ್ತು ಹೊಂಟೇವಿ. ಸೊ ಎಲ್ಲೆಲ್ಲಿ ಏನೇನಂತಂದೇಳಿ ತೋರಿಸ್ತೀನಿ ನಿಮಗೆ. ಗಾಡಿ ಇಟ್ಟು ಇಲ್ಲಿ ನಮ್ಮ ಸಂಚಾರನ ವೇಟ್ ಮಾಡ ಅಂತಾನ ಓಕೆವೀಗ ಬರ್ರಿ. ₹1200 ಕೊಟ್ಟು ಸನ್ಸ್ಕ್ರೀನ್ ಹಚ್ಕೊಂಬಂದ ನಮ್ಮ ಸಂಜೆ ನೋಡ್ರಿ ಎಲ್ಲರೂ ಹೆಂಗೆ ಕಡ ಅಂತಲ್ಲ ನೋಡ್ರಿ. ಜಸ್ಟ್ ಬಂದು ರೀಚ್ ಆಗಿವ್ರಿ ಸಿದ್ದವ್ರ ಮಠಕ್ಕೆ. ನೋಡುವ ಸೆಕ್ಯೂರಿಟಿ ಫುಲ್ ಟೈಟ್. ಯಾರು ಏನಾರ ನಾಟಕ ಮಾಡಿದ್ರೆ ಲಾಠಿ ಬಡಿಗೆ ತೊಗೊಂಡು ಏನು ಮಾಡ್ಬೇಕು ಮಾಡ್ತಾರೆ. ಇಲ್ಲ ಸಾಹೇಬ್ರು ಬಂದರು, ಸಾಹೇಬ್ರಿಂದ ಸಣ್ಣ ಸಾಹೇಬ್ರು ಅದಾರ ನೋಡ್ಬೋದು ನೀವು. ಎಲ್ಲರೂ ಫುಲ್ ರೆಡಿ ಆಗಿ ನಿಂತಾರೆ ಲಾಠಿ ಹಿಡ್ಕೊಂಡು. ಯಾರು ಏನು ಕೆಮ್ಮಂಗಿಲ್ಲ ಇವತ್ತಿಲ್ಲೇ ನೋಡ್ರಿ. ನಮ್ಮ ಹುಬ್ಬಳ್ಳಿಯ ದೊಡ್ಡ ಜಾತ್ರೆ ಸಿದ್ದಾರೂಢ ಅಜ್ಜನ ಜಾತ್ರೆ ನೋಡ್ರಿ. ಈಗ ಒಂದು ರೀಚ್ ಆಗಿ ಸಿದ್ದಾರೂಢ ಮಠಕ್ಕೆ ಒಳಗೆ ಹೊಂಟೇವಿ ದರ್ಶನ ಮಾಡಾಕ. ಗದ್ದಂತರೂ ಭಾಳ ಐತಿ, ನೋಡೋಣ ಏನಾಕೈತೆ ಅಂತೇಳಿ. ದರ್ಶನ ಅಂತೂ ಒಳಗೆ ಹೋಗಿ ಮಾಡಾಕೈತಿ ಗೊತ್ತಿಲ್ಲ, ಹೊರಗಿಂದ ತೋರಿಸ್ತೇವೆಲ್ಲ. ಭಾಳ ಅಂದ್ರೆ ಭಾಳ ರಶ್ ನೋಡ್ರಿ. ನಮ್ಮ ಅಜ್ಜಾರ್ತಿಯರು ಎಲ್ಲ ರೆಡಿ ಮಾಡ ಅಂತಿದ್ರು. ನೆಕ್ಸ್ಟ್ ಡೇ ದೊಡ್ಡ ರಥೋತ್ಸವ ಇರ್ತೈತಿ ಇಲ್ಲಿ ಸಿದ್ದಾರೂಢ ಮಠದ ಮುಂದೆ, ದ್ವಾರ ಬಾಗ್ಲದ ಮಠ. ಆಮೇಲೆ ಈ ವರ್ಷ ಏನೋ ಒಂದು ಹೊಸಾದ ಸೆಟ್ ಹಾಕಿದ್ರು, ಏನಂತಂದೇಳಿ ಸೆಟ್ ಗೊತ್ತಿಲ್ಲ, ಮುಂದೆ ಹೋದ್ಮೇಲೆ ನೋಡೋಣಂತ. ಈಗ ಜಸ್ಟ್ ಬಂದೇವಿ, ಕ್ರೌಡ್ ಮಾತ್ರ ಭಯಂಕರ ಇತ್ತು. ಫ್ರೀ ಪಲಾವ್ ಐತೆ ನೋಡ್ರಿ. ಪಲಾವ್ ಓಲೆ ತೊಂಬೋಲೆ ಒಂದ್ರ ತಿನ್ನೋಣ ಅಣ್ಣ. ನಂಗೊಂದು ತೋಲೆ. ನಮ್ಮ ಹುಡುಗ ಫುಲ್ ಕಸರತ್ ಮಾಡ ಅಂತಾನ ಪಲಾವ್ ತೊಗೊಳಕ್ಕೆ. ತಲೆ ಕೆಟ್ಟು ಬಂದ ವಾಪಸ್ ಗದ್ದ ನೋಡಿ. ಫುಲ್ ರಶ್ ರೀ. ಸಿದ್ದಾರೂಢ ಅಜ್ಜನ ಜಾತ್ರೆ ಅಂದ್ರೆ ಏನ್ ಮಾಡ್ರಿ, ಫುಲ್ ರಶ್. ನಮ್ಮ ಸಂತ್ಯಾನ ಮಕ್ಕ ಜಸ್ಟ್ ಮಿಸ್ ಅಜ್ಜನ ಬಡಗಿ ಅಂತ. ವಯಸ್ಸಿನ ಹುಡುಗರೆಲ್ಲ ಫುಲ್ ಜಾಲಿ ಮೋಡ್ನಾಗಿದ್ರೆ. ಸೊ ನಾವು ಹೊಂಟಿದ್ವಿ ಶಿವನ ಗುಡಿಗೆ. ಸಿದ್ದಾರೂಢ ಅಜ್ಜನ ದರ್ಶನ ಆಮೇಲೆ ಮಾಡ್ಬೇಕಾ, ಫಸ್ಟ್ ಶಿವನ ದರ್ಶನ ಮಾಡೋಣ ಅಂತೇಳಿ. ಸೊ ಹೋಗೋಬೇಕಾರೊಳಗೆ ದಾರಿಯೊಳಗೆ ನೋಡ್ರಿ ಇಲ್ಲೇ ಎಷ್ಟು ಚಂದ ಹೊಂದಿಸಿರ್ತಾರೆ ಅಂದ್ರೆ ಅಂಗಡಿ. ಏನು ನೋಡ್ತೀರಿ ಏನು ಬಿಡ್ತೀರಿ, ಇಂಥ ಐಟಮ್ ಸಿಗಂಗಿಲ್ಲ ಅನ್ನಂಗಿಲ್ಲ. ಅಲ್ಲೇ ಎಲ್ಲ ಹಚ್ಚಿರ್ತಾರೆ ತೊಗೊಂಬಂದು. ಕರ್ನಾಟಕ ರಾಜ್ಯದಿಂದ ಮೂಲೆಯಿಂದನೂ ಬರ್ತಿರ್ತಾರೆ ಇಲ್ಲಿ ಜನ ನಮ್ಮ ಅಜ್ಜನ ದರ್ಶನ ಮಾಡೋಕ್ಕೆ. ಭಾಳ ಖುಷಿ ಆಕೈತೆ ನಮಗೆ. ಸಿದ್ದಾರೂಢ ಅಜ್ಜನ ಜಾತ್ರೆ ಅಂದ್ರೆ ಒಂದು ಟೈಪ್ ನಮಗೆ ಏನು ನಮ್ಮ ಹಬ್ಬ, ನಮ್ಮ ಮನೆ ಹಬ್ಬ ಅನ್ನೋಷ್ಟು ಖುಷಿ. ಶಿವನ ದರ್ಶನ ಮಾಡೇವಂದ್ರೆ ಜನ ಶಿವನ ಲಿಂಗು ಬಿಟ್ಟು ಸರಿ ಅಂತಿದ್ದಿಲ್ಲ. ಆದರೂ ಲೈಟಾಗಿ ಕಂಡ ಶಿವಪ್ಪ. ಪಾಳೆ ನೋಡ್ರಿ ಇಲ್ಲಿ ಶಿವಪ್ಪನ ಗುಡಿಗೆ. ಅವನವನ ಪಾಳೆ ಅನ್ನೋದು ಸಿದ್ದಾರೂಢ ಅಜ್ಜನ ಸನ್ನಿಧಿ ಮಠ ಹೋಗೈತೆ ಹಂಗೆ. ನಮ್ಮ ಊರಿಗೆ ಬಂದಂಥ ಸಾಧುಗಳು ಜೋಗಮ್ಗಳು ಎಲ್ಲರೂ ಕುಂತಾರ ನೋಡ್ರಿ ಜಾತ್ರೆಗ. ಸೊ ಫಸ್ಟಿಗೆ ಬಂದಾಗ ಏನೋ ಹೊಸ ಸೆಟ್ ಹಾಕ್ಯಾರ, ಅದನ್ನೆಲ್ಲ ಸೆಟ್ ಇದೆ ರೀ. ಪ್ರವಚನ ಕೇಳಾಕ ಮಂದಿಗೆ ನೆರಳಾಕ ಕುಂತ. ಏನಾರ ಬಂದು ಧೂಳು ಕಣ್ಣಾಗ ಬಿತ್ತು ಅಂದ್ರೆ ಕಣ್ಣೇನ್ ಮಾಡ್ತೀವಿ, ಇಟ್ಕೊಂತೀವಿ, ಕಣ್ಣು ನೋಡ್ತೀವಿ. ಊರಿಂದ ಬಂದಿದ್ದ ಮಂದೆಲ್ಲ ಬಿಸಿಲಿನ ಹೊಡೆತಕ್ಕೆ ತಡ್ಕೊಳ್ಳಾರ್ದಕ್ಕೆ ನೆರಳಾಗ ಬಂದು ಕುಂತ ಸುಮ್ಮ ಅಜ್ಜಾರ ಪ್ರವಚನ ಕೇಳೋಂತಾರ. ನೋಡೋದು ಯಾವುದು? ಮಂಡಕ್ಕಿ, ಕಾರ್ದಾನಿ, ಸೂಸ್ಲ, ಮೈಸೂರು ಪಾಕ, ಉಂಡಿ ಪಂಡಿ ಎಲ್ಲ ಏನು ಬೇಕು ಎಲ್ಲ ಇತ್ತು ಜಾತ್ರೆಗೆ. ಸಿದ್ದಾರೂಢ ಅಜ್ಜನ ಫೋಟೋಗಳಂತೂ ಇಷ್ಟು ಚಂದ ಇದ್ವು. ಆಮೇಲೆ ಮೂರ್ತಿಗಳು ಏನು ಕಮ್ಮಿ ಇಲ್ಲ, ಅಷ್ಟು ಲಕ್ಷಣ ಕಾಣವಂತಿದ್ವಿ ಎಲ್ಲ. ಅದಾದ್ಮೇಲೆ ಈ ಸಣ್ಣ ಗಾಡಿಯೊಳಗೆ ಇಡಾಕದು ಹಾಕಾಕ ಫೋಟೋಸ್ ತೊಗೊಂತಾರಲ್ಲ, ಅವು ಮಾತ್ರ ಫ್ರೇಮ್ಗಳು ಮಸ್ತ್ ಎಷ್ಟು ಚಂದ ಮಾಡಿದ್ರು. ಸೊ ಗುರುನಾಥ ರೋಡರ ದರ್ಶನ ಅಂತರೂ ಆಯ್ತು, ಅಷ್ಟು ಗದ್ದಲಿರಲಿಲ್ಲ ಈ ಕಡೆ. ಹುಡುಗ ಅಂತರೂ ಅಜ್ಜನ ಜಾತ್ರೆ ಫುಲ್ ಜಾಲಿ ಮೂಡ್ ನೋಡ್ರಿ. ಹಾ ಬೆಳ್ಳೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಕೈಲಾಸ ಮಂಟಪಕ್ಕೆ. ಕೈಲಾಸ ಮಂಟಪ ಮಾತ್ರ ಇಷ್ಟು ಚಂದ ಡೆಕೋರೇಷನ್ ಮಾಡಿದ್ರೆ. ಫುಲ್ ಥರ್ಮೋಕೋಲ್ ಸೆಟ್ ಇತ್ತು. ಎಷ್ಟು ತಿಂಗಳು ಟೈಮ್ ತೊಗೊಂಡವ್ರೇನೋ ಗೊತ್ತಿಲ್ಲ.
ಬಟ್ ಹೆಚ್ಚಿಗೆ ಕೈಲಾಸ ಮಂಟಪದಾಗ ಭಾಳ ಜನ ಇರ್ತಾರೆ ರೀ. ಯಾಕಂದ್ರೆ ಬಂದು ಕುಂತು ಧ್ಯಾನ ಮಾಡೋರಾಗಿರ್ಬೋದು, ಹಾಡು ಹಾಡೋರಾಗಿರ್ಬೋದು, ಭಜನೆ ಮಾಡೋರಾಗಿರ್ಬೋದು, ಟೋಟಲಿ ಎಂಟೈರ್ 360 ಡಿಗ್ರಿ ನಿಮ್ಮ ಕೈಲಾಸ ಮಂಟಪದಾಗ ಎಲ್ಲರೂ ಕಾಣೋದು ತೋರಿಸ್ತೇನೆ ಬರ್ರಿ. ನೋಡ್ರಿ ಹೇಳಂಗಿಲ್ಲ, ಜನ ಎಲ್ಲಿ ಮಠ ಇತ್ತಂದ್ರೆ ಅಪ್ ಟು ದ್ವಾರ ಬಾಕ್ಲ ಮಠ ಗಿಜಿ 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 ಅನ್ನ ಅಂತಿತ್ತು. ಈ ನನ್ನ ಮಗಗೆ ಲಸ್ಸಿ ಬೋರ್ಡ್ ಕಂಡೈತಿ. ಈಗ ಸೀದಾ ಲಸ್ಸಿ ಅಂಗಡಿ ಕಡೆ ಹೊಂಟಾನ. ಹೇಳಿ ಏನಾತ? ಗೋಲ್ಡ್ ಲಸ್ಸಿ ಕುಡಿತೀವ್ರೀಗ. ದರ್ಶನ ಮಾಡಿ ಬಂದ್ವಿ. ಈಶ್ವರಪ್ಪಂದು, ಸಿದ್ಧಾರೂಢದ್ದು, ಗುರುನಾಥ್ ರೋಡ್ದು, ಕೈಲಾಸ ಮಂಟಪದ್ದು ರಶ್ ಮಾತ್ರ ಹೆಮ್ಮೆ ಐತಿ. ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿನೇ ಐತಂತಂದು ಹೇಳ್ಬೋದು. ಇದ್ರಾಗ ಅಂತಿಲ್ಲ ಗುಡಿ ಒಳಗೆ, ಆದರೂ ಸ್ವಲ್ಪ ವಿಡಿಯೋ ಮಾಡಿ ನೋಡ್ರಿ. ಇನ್ನೂ ಜನ ಅಂತೂ ಭಯಂಕರ ಜನ ಬರ ಅಂತಾರೆ, ನಿಮ್ಗೆ ತೋರಿಸ್ತಿಲ್ಲ. ನೋಡ್ಬೋದು ನೀವು ಎಂಟೈರ್ 360 ಡಿಗ್ರಿ. ಯಾರಿಗೆ ಫೋನ್ ಹಚ್ಚ ನೋಡ್ರಿ, ಮಾತಾಡ್ತಾನ ಫೋನ್ಯಾಗ. ಕೇಳ ಹೋಗ್ಯಾ ಕವಲ ಕವಲ ರಾಕೇಶ್ ಬೇಕದಾನ ಮಿಲ್ಟ್ರಿ ಹೋಗಂತ ಗಂಟೆ ಯಾವ್ದು ಹೋಗಲ್ಲವ ಹುಡುಗನ ಸಾತಿಲ್ಲ ಮಿಲ್ಟ್ರಿನಿ ಹುಡುಗಿ ಅದ ಹುಡುಗುಟಿ ಬಂದಿದ್ದಾನೆ. ಸಾತಿ ಮಿಲ್ಟ್ರಿ ಸತ್ತು ನಾವು ಅವನ್ಯಾಕೆ ಬ್ರಹ್ಮದಾಗ ಇರ್ತಾನಲ್ಲ, ಅವನಲ್ಲ ಬ್ರಹ್ಮದಾಗ ಇರ್ತಾನ. ಯೂಟ್ಯೂಬ್ನಾಗ ನಮ್ದು ಹುಬ್ಳಿ ರೀ, ಇಲ್ಲ ಅದಾವ್ರಿ ಹುಬ್ಳಿ. ನಮ್ಮ ಸಂತೆ ಫ್ರೀಯಾಗಿ ಸಿಕ್ಕಿದ್ದು ಒಂದು ಜ್ಯೂಸು ಬಿಟ್ಟಿಲ್ಲ, ಮಜ್ಜಿಗೆನೂ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ ನೋಡ್ರಿ. ಎರಡನೇ ಗುಡಿ ಚಿನ್ಮಾ ಮಿಷಿನ್, ಗೋಕುಲ್ ರೋಡ್, ರಾಮಲಿಂಗೇಶ್ವರ ಗುಡಿ ಡೌನಲ್ಲಿ ಇಳಿದ್ಬಿಟ್ರೆ ಇಲ್ಲೇ ಬರ್ತೈತ್ರಿ. ಇದು ಚಿನ್ಮಾ ಮಿಷಿನ್. ಈಗ ಒಳಗೆ ಹೋಗ್ತೀವಿ. ಒಳಗೆ ಹೋದ್ಮೇಲೆ ದರ್ಶನ ಮಾಡ್ಕೊಂಬರೋಣಂತ. ಇಲ್ಲಿ ಮುಗಿಸಿ ನೆಕ್ಸ್ಟ್ ಸೀದಾ ರಾಮಲಿಂಗೇಶ್ವರ ಗುಡಿ ಹೋಗ್ತೀವಿ. ಈ ಗುಡಿಯಾಗೂ ದೇವರಿಗೆ ಅಲಂಕಾರ ಮಾತ್ರ ಭಾರಿ ಮಾಡಿರ್ತಾರೆ. ಡೆಕೋರೇಷನ್ ಇವ್ರದ್ದು ವರ್ಷ ನೋಡ್ಬೋದು. ಆಮೇಲೆ ಇವ್ರ ಕಡೆ ಒಂದು ಐಸ್ ಟೈಪ್ ಸ್ಪೆಷಲ್ ಲಿಂಗು ಇರ್ತೈತಿ. ಸಾಯಂಕಾಲ ಆದಮೇಲೆ ಇಲ್ಲಿ ಅದ್ರ ಮೇಲೆ ಅಭಿಷೇಕ ಮಾಡಿಸ್ತಾರೆ. ಬ್ಯಾಡ್ ಲಕ್. ರಾಮಲಿಂಗೇಶ್ವರ ಗುಡಿಗೆ ಬಂದ್ವಿ, ಬಟ್ ನೋಡ್ರಿ ಇಲ್ಲಿ ಲಾಕ್ ಆಗ್ಬಿಟ್ಟೈತಿ. ನಾವು ಮಠ ಮಧ್ಯಾಹ್ನಕ್ಕೆ ಬಂದೀವಿ, ಸ್ವಲ್ಪ ಲೇಟಾಗಿ ಬರೋಬೇಕಾರೆ. ಸೊ ಇವತ್ತಿಂದ ಇದು 3ನೇ ಗುಡಿ, ರಾಮಲಿಂಗೇಶ್ವರ ಗುಡಿ. ಇವತ್ತು ಚೇಂಜ್ ಆಗೈತಿ, ಬಟ್ ಒಳಗಿನ ನಂತರ ನಿಮಗೆ ದೇವ್ರ ದರ್ಶನ ಮಾಡಿಸ್ತೀನಿ ನಾನು. ಸೊ ಈಗ ನೆಕ್ಸ್ಟ್ ಗೋಕುಲ್ ರೋಡ್ ಈಶ್ವರನ ಗುಡಿ ಹೊಂಟೇವಿ. ಸೊ ಬರ್ರಿ ಕರ್ಕೊಂಡು ಹೋಗ್ತೀವಿ. ಸೊ ನಾಲ್ಕನೇ ಗುಡಿ ಅಪ್ಪಿ ಇದು ಗುಡಿ ಹೇಳ ಹೆಂಗೈತಿ ವ್ಯಾಪಾರ ನೋಡಿಲ್ಲ. ಕಾಯಿ, ಬಾಳೆಹಣ್ಣು, ಗೆಳೆಹಣ್ಣು ಹೆಂಗೈತಿ? ಚಲೋ ಆಗೈತಿಲ್ಲ? ನಾಲ್ಕನೇ ಗುಡಿ ಒಳಗೆ ಹೋಗೋತ್ಲೇನ ಪೂಜೆ ಸ್ಟಾರ್ಟ್ ಆಗಿತ್ತು. ದರ್ಶನ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಹೋದ್ವಿ. ಸೊ ಈಗ ಹೋಗಿದ್ದು ಸಂಗಮೇಶ್ವರ ಟೆಂಪಲ್ಲು. ಇದು ನಮ್ಮ ಒಂದು 4ನೇ ಗುಡಿ. ಈಗ 5ನೇ ಗುಡಿಗೆ ಹೊಂಟೇವಿ. 5ನೇ ಗುಡಿಗೆ ಹೋಗಿ ಅಲ್ಲಿ ದರ್ಶನ ಮಾಡೋಣ ಬರ್ರಿ. ನನ್ನ ಮಗ ಕಳ್ಳನ ಮಗ ಎಲ್ಲಿ ಸಿಗತ್ತೆ ಅಲ್ಲಿ ಎಲ್ಲೂ ಬಿಡವಲ್ಲ ರೀ. ಬಂದು ಕೂಡ ಅಂತಾನ. ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಜಿ ಕೊಡ ಅಂತಾರೆ ಬಿಸಿಲು. ನಮ್ಮ ಹುಬ್ಬಳ್ಳಿಯಾಗ ಇದೊಂದು ಭಾಳ ಖುಷಿ ಏನಂದ್ರೆ, ಶಿವರಾತ್ರಿ ಹಬ್ಬ ಬರಲಿ, ಯಾವುದೋ ಹಬ್ಬ ಬರಲಿ, ಎಲ್ಲ ಕಡೆ ನಿಮಗೆ ಓಡಾಡೋಬೇಕಾರೆ ಮಜ್ಜಿಗೆ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಎಳ್ನೀರು ಆಗಿರ್ಬೋದು ಎಲ್ಲ ಫ್ರೀ. ನಾವು ಬೆಳಿಗ್ಗಿಂದ ಕುಡ್ಕೊಂತ ಅಡ್ಡಾಡ ಅಂತೇವೆ. 2 ಕಡೆ ಕುಡಿದ್ವಿ. ಮನಕಿನ ಹೆಚ್ಚಿಗೆ ಇವನ್ನ ಭಾಳ ಕುಡ್ದಾನ್ರಿ. ಉಪವಾಸ ಮಾಡೋಣ ಅಂತ ಭಾಳ ಸುಸ್ತಾಗೈತೆ ಅವಂಗೆ. ಶಿರೂರು ಪಾರ್ಕ್ನಾಗ ಇರುವಂಥ ಶಿವನ ಗುಡಿಗೆ ಬಂದೇವಿ.
ಬರ್ರಿ ಹೋಗೋಣ ದರ್ಶನ ಮಾಡೋಣ. ಶಿರೂರ್ ಪಾರ್ಕ್ ಸೆಕೆಂಡ್ ಕ್ರಾಸ್ನಾಗಿರುವಂತಹ ಶಿವನ ಗುಡಿ. ನಾವು ಡಿಗ್ರಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಬರ್ತಿದ್ವಿ ರೀ. ಇಲ್ಲೇ ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರ. ಮೊದಲು ಹಿಂಗೆ ಇದ್ದಿದ್ದಿಲ್ಲ. ಗಾರ್ಡನ್ ಎಲ್ಲ ಮಾಡಿ ಮಸ್ತ್ ಮಾಡ್ಯಾರ. ಸೊ ಹೊಂಟೇವಿ ಈಗ ಒಳಗಡೆ. ಓಂ ನಮಃ ಶಿವಾಯ. ಸೊ ಇಲ್ಲಿಗೆ ಬೆಳಗ್ಗೆಯಿಂದ ಇದು ಶಿರೂರ್ ಪಾರ್ಕ್ ಶಿವ ಮಂದಿರಕ್ಕೆ ಬಂದು 5ನೇ ಗುಡಿ ಕಂಪ್ಲೀಟ್ ಆಯಿತು. ಸೊ ಇನ್ನೂ 7 ಗುಡಿ ಬಾಕಿ ಇದ್ದಾವೆ. ಇವತ್ತು ಸಾಯಂಕಾಲ ಮಟನೂ 7 ಗುಡಿನೂ ಕಂಪ್ಲೀಟ್ ಮಾಡ್ತೀವಿ. ನೋಡಿರಿ ನೀವು, ಹುಬ್ಳಿ ಸುತ್ತಮುತ್ತ ಇರುವಂಥ 7 ಶಿವನ ಮಂದಿರನ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ 12 ಜ್ಯೋತಿರ್ಲಿಂಗ ಅಂತ ಹೋಗೋಕೆ ಆಗಂಗಿಲ್ಲ ಇವತ್ತೊಂದು ದಿವಸದೊಳಗೆ. ಸೊ ಒಂದು ದಿವಸದೊಳಗೆ ಎಲ್ಲಿದ್ದರೂ ದೇವ್ರ. ಸೊ ಹಿಂಗಾಗಿ 12 ಶಿವನ ಗುಡಿನ ಕವರ್ ಮಾಡ್ತೀವಿ. ಈಗ ಜಸ್ಟ್ ಕಲ್ಮೇಶ್ವರನ ಗುಡಿಗೆ ಹೋಗಿ ಬಂದ್ವಿ, ದರ್ಶನ ಮಾಡಿ ಬಂದ್ವಿ. 6ನೇ ಗುಡಿ ಮುಗೀತ. ಈಗ ನೆಕ್ಸ್ಟ್ 7ನೇ ಗುಡಿಗೆ ಹೊಂಟೇವಿ. ಎಲ್ಲಿ ಹೊಂಟೇವಿ ನಮಗೆ ಗೊತ್ತಿಲ್ಲ. ನೋಡೋಣ ಬರ್ರಿ, ಹುಡ್ಕೊಂಡು ಎಲ್ಲಿಗೆ ಬರ್ತದೆ ಗುಡಿ ಅಂತೇಳಿ ಕಾದು ನೋಡೋಣ. ಎಂಟನೇ ಗುಡಿ ಪರ್ವತ ಮಲ್ಲಿಕಾರ್ಜುನ. ನಮ್ಮ ಗೊಪ್ಪದೊಳಗೆ ಮ್ಯಾಗ ಈ ಕಡೆ ಉಣಿ. ನಾನು ಉಲ್ಲಾಸ ನಮ್ಮ ಬಡಿಯ ಬಂದ್ವಿ ರೀ. ಈಗ ಜಸ್ಟ್ ದರ್ಶನ ಆತ. ಈಗ 9ನೇ ಗುಡಿಗೆ ಹೊಂಟೇವಿ. 9ನೇ ಗುಡಿಗೆ ಹೋಗ್ಬರ್ರಿ. ಸೊ ನೀವು ನೋಡ್ಬೋದು 8ನೇ ಗುಡಿ ವಿಶ್ವನಾಥ ಶಿವ ಮಂದಿರ. ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ. ಹೊರಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ LED ಸ್ಕ್ರೀನ್ ಒಳಗೆ ತೋರಿಸೀನಿ ನೋಡ್ರಿ. ವಿಶ್ವೇಶ್ವರ ನಗರ ಹುಬ್ಬಳ್ಳಿ, ಅಲ್ಲಿ 8ನೇ ಶಿವನ ಗುಡಿಗೆ ಭೇಟಿ ಆದ್ವಿ. ಈಗ ಜಸ್ಟ್ ವಿಶ್ವನಾಥ್ ಕಲ್ಯಾಣ ಮಂಟಪ ಎಲ್ಲ ಐತಲ್ಲ, ಅಲ್ಲೇ ಋತುಂಬೆಟ್ಟದ ಕಡೆ. ಎಲ್ಲರಿಗೂ ನೋಡಿರ್ತೀರಿ, ಗೊತ್ತಿರ್ತೈತಿ. ಸೊ ಅನ್ನಾವತ್ತು ಮಾಡಿದ್ರು ಅಲ್ಲೇ, ನೋಡಿದ್ರಲ್ಲ ಈಗ ನೀವೆಲ್ಲರೂ ತೋರಿಸಿದೆ. ಸೊ ಈಗ 9ನೇ ಗುಡಿ ಕಡೆ ಹೊಂಟೇವಿ, ಬರ್ರಿ ಹೋಗೋಣ. ಇದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರ್ತೈತಿ. ಗೋಕುಲ್ ರೋಡ್ ಒಳಗೆ ಇರುವಂಥ ಶಿವನ್ ಸ್ಟ್ಯಾಚ್ಯೂ ಆ್ಯಂಡ್ ಶಿವ ಮಂದಿರ. ಶಿವಪುರ ಕಾಲನಿ, ಗೋಕುಲ್ ರೋಡ್, 9ನೇ ಶಿವ ಮಂದಿರ. ವಿಕಾಸ್ ನಗರ್, ಶಿವಪುರ ಕಾಲನಿ, 9ನೇ ಶಿವ ಮಂದಿರ ಈಗ ಮುಗೀತು. ಈಗ 10ನೇ ಶಿವ ಮಂದಿರದ ಕಡೆ ಪ್ರಯಾಣ. ಇವಾಗ ನಮ್ಮ ಸಂತೋಷ್ ಬಡಿಗೇರ್ ಅಂತೇಳಿ ನೋಡ್ಕೊಂಬಿಡ್ರಿ. ಮುಖ ಶಿವಕೂರು ಅವರು ಸಂತೋಷ್ ಬಡಿಗೇರ್ ಜೊತೆಗೆ ಬಸಣ್ಣನವರು ತಿಂದು ಬರೋ ಸುವಾಸು. ಒಳ್ಳು ಹುಬ್ಳಿ ಚನ್ನಪೇಟ್ ಒಳಗೆ ಶಿವನ ಗುಡಿ 10ನೇ ಗುಡಿ ಇವತ್ತು ನೋಡ್ರಿ. ಟಿಮೆಟ್ ಶಿವಲಿಂಗ ಮಾತ್ರ ರೆಡಿ. ಹುಬ್ಳಿ ಒಳಗೆ ಎಲ್ಲೂ ಈ ಥರ ಶಿವಲಿಂಗ ನೋಡಿಲ್ಲ. ನೋಡ್ರಿ, ತೋರಿಸ್ತೀನಿ. ಸೊ ಇದು ನಮ್ಮ ಡ್ಯಾನ್ಸ್ ಕ್ಲಾಸ್. ಶಿವರಾತ್ರಿ ಫುಲ್ ಜೋರು ಮಾಡ್ತೈತಿ ಇಲ್ಲೇ ನೋಡ್ರಿ. ಟೈಮ್ ನೋಡ್ರಿ 1:15. ಈಗ 11ನೇ ಗುಡಿಗೆ ಬಂದೇವಿ. ಉಣಕಲ್ ರೋಡ್ನಾಗ ಭಜನೆ ನಡೆದೈತಿ. ರಾತ್ರಿ 2 ಗಂಟೆ ಚಂದ್ರಮೌಳೇಶ್ವರ ಟೆಂಪಲ್ ಕ್ಲೋಸ್ ಆಗ್ಬಿಟ್ಟಿತ್ತು. ಬೇಜಾರಾಯಿತು. ಬಟ್ ನಮ್ಮ ಡ್ಯಾನ್ಸ್ ಕ್ಲಾಸ್ ನಟರಾಜ ಮೂರ್ತಿ ಒಂದು ದರ್ಶನ ಮಾಡಿದ್ವಲ್ಲ, ಸೊ ಅಲ್ಲಿಗೆ 12 ಕಂಪ್ಲೀಟ್ ಆಯಿತು. ಖುಷಿ ಆಯ್ತು. ರಾತ್ರಿ ಲೇಟಾಗಿ ಬಂದಿದ್ದಕ್ಕೆ ಗುಡಿ ಕ್ಲೋಸ್ ಆಗಿಬಿಟ್ಟೈತಿ. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಿಲ್ಲ. ಆದರೂ ಬರ್ರಿ.